ನೋಡಿಲಿ ಸಿಲಿಂಡರ್ ತಂದು ಇಲ್ಲೇ ಮಡಗಿರೋದ. ಬೆಳಿಗ್ಗೆಂದು ಇಲ್ಲೇ ಮಡಗಿದೆ. 100 ಸಲ ಹೇಳಿದ್ದೀನಿ ಒಳಗೆ ಎತ್ ಮಡಗಿ ಅಂತ. ನನ್ನ ಸೊಸೆನೂ ತಲೆ ಕೆಡ್ಸ್ಕೊಳ್ಳಲ್ಲ, ನನ್ನ ಮಗನೂ ತಲೆ ಕೆಡ್ಸ್ಕೊಳ್ಳಲ್ಲ. ನನ್ನ ಕೈಲಿ ಎತ್ತಕ್ಕಾಗಲ್ಲ. ಲೇ ಶಂಕರ, ಶಂಕರ, ಹೋಯ್ತು ನನ್ನ ತಲೆ. ಅಯ್ಯೋ ಅತ್ತೆಯವ್ರೆ, ಏನಾಯ್ತು? ನಿನ್ನ ಬಾಯಿಗೆ ಮಣ್ಣು ಹಾಕರ. ದನ ನುಗ್ಗಂಗೆ ನುಗ್ತಿಯಲ್ಲ, ಏನು ಮುಖದ ಮೇಲೆ ಕಣ್ಣಿಲ್ವ ನಿಂಗೆ? ಇಲ್ಲೇ ನಿಂತಿದ್ದೀನಿ ಒಳಗೆ ಗರಡ್ಗಮ್ಮ ನಿಂತಂಗೆ. ಬಂದು ಈ ಮುದುಕಿ ತಲೆಗೆ ಡ್ಯಾಸ್ ಹೊಡೆದ್ಬಿಟ್ಟಲ್ಲೇ. ನಾನು ಸಾಯಿಸ್ಬೇಕು ಅಂತಾನೆ ಹಿಂಗೆ ಡ್ಯಾಸ್ ಮಾಡಿದೀಯ ಕಡೆ ನನಗೆ. ಅಯ್ಯೋ ಅತ್ತೆ, ಆ ಥರ ಎಲ್ಲ ತಿಳ್ಕೊಬೇಡಿ. ನಾನು ಏನೋ ಬೇರೆ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ. ನೀವು ನಿಂತಿರೋದು ಕಾಣಿಸ್ಲಿಲ್ಲ ನನಗೆ. ಏ ನಾಯಿ, ಅದೇನೇ ನಿಂತ್ಕೊಂಡು ವಟ ವಟ ಅಂತ ಇದೆಯಾ? ಅಮ್ಮ, ನನ್ನ ನಡನು ಹೋಯ್ತು. ಕೈ ಕೊಡೆ, ಎತ್ತೆ ನನ್ನ. ಹಿಡ್ಕೊಳೈತೆ ನನ್ನ ಕೈನ. ಇದಳಿ ಮೆಲ್ಲಗೆ. ಏನಿ ಮುದುಕಿ ಇಷ್ಟೊಂದು ಬಾರ? ಏ ಮೂದೇವಿ, ನಿಂಗೆ ಮುಖದ ಮೇಲೆ ಕಣ್ಣಿಲ್ವಾ? ಒಳ್ಳೆ ದನ ನುಗ್ಗಂಗೆ ನುಗ್ತಿಯಲ್ಲ. ಎದುರುಗಡೆ ನಿಂತಿರೋದು ಕಾಣಿಸ್ತಿಲ್ವಾ ನಿಂಗೆ? ಅತ್ತೆ, ನಾನೇನು ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ, ನೋಡ್ಲಿಲ್ಲ ಬಿಡಿ. ಏನು ನಾನು ಹಂಗೆ ಬರೋದು ನಿಂಗೇನು ಅಂತೀಯಾ? ಅಂದೆ ಏನು ಮಾಡ್ತೀಯಾ? ಮನೆ ಸುತ್ತಕ್ಕೆ ಹೋಗಿದ್ದೇನು? ಮಧ್ಯಾಹ್ನ ಅಡುಗೆ ಮಾಡಿದ್ಯಾ ಇಲ್ವೋ? ನೋಡಲ್ಲಿ ಬೆಳಿಗ್ಗೆಯಿಂದ ಸಿಲಿಂಡ್ರ್ ಮನೆ ಮುಂದೆನೇ ಮಡಗದೆ. ನೀನಾರು ಎತ್ತು ಮಡಗು, ಇಲ್ಲ ನಿನ್ನ ಗಂಡಗಾರು ಎತ್ತು ಮಡ್ಗ ಕೇಳೋ ಅಂತ ಹೇಳಿದ್ನಲ್ಲ. ಒಂದು ಕೆಲಸ ಮಾಡ್ತೀಯ ನೋಡು ಮನೇಲಿ. ಏನು ಚಿಕ್ಕ ಮಗು ಅಂದ್ಕೊಂಡಿದ್ದೀಯ? ನೆಟ್ಟಟ್ಟಿ ಸುತ್ತಿಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಏನು ನನಗೆ ನಾಚಿಕೆ ಆಗ್ಬೇಕಾ? ನಿನಗೆ ನಾಚಿಕೆ ಆಗ್ಬೇಕು, ನಿನ್ನ ಮಗನ ನಾಚಿಕೆ ಆಗ್ಬೇಕು. ಮನೆಯಲ್ಲಿ ಎಲ್ಲವೂ ಹದವಾಗಿದ್ರೆ ನಾನೇ ಕಟ್ಟಟ್ಟಿ ಸುತ್ತಿದ್ದೆ. ಶಾಂತಕ್ಕನ ಮನೆಗೆ ಖಾರದ ಪುಡಿ ತೀರೋಗಿತ್ತು, ಇಸ್ಕ ಬರಕ್ಕೆ ಹೋಗಿದ್ದೆ. ಖಾರದ ಪುಡಿ ಮಾಡಿ ಮಡಗು, ಮನೆಯಲ್ಲ ಕೂತ್ಕೊಂಡು ಅಡುಗೆ ಮಾಡ್ತೀನಿ. ಮಾತಾಡ್ತಾಳೆ ಊರುದ್ದ. ಅಯ್ಯಯ್ಯಯ್ಯೋ, ಎಷ್ಟೇ ಮಾತಾಡ್ತೀಯಾ? ಕೈನು ಬಾಯಿನೂ ಒಳ್ಳೆ ಡಿಂಗಿರಿ ಬಿಲ್ಲಿ ಕುಣಿಸ್ತಾಳೆ. ಹೋಗು, ಸಿಲಿಂಡರ್ ಎತ್ಕೊಂಡು ಒಳಗೆ ತಗೊಂಡು ಮಡ್ಗೋ. ಸಿಲಿಂಡರ್ನ ನನ್ನ ಕೈಲಿ ಎತ್ತಕ್ಕಾಗಲ್ಲ. ನೀನಾರು ಎತ್ಕೊಬ, ನಿನ್ನ ಮಗನಿಗಾರು ಹೇಳು, ನಾವು ಹೋಯ್ತೀನಿ ಒಳಗೆ. ನೋಡು ನೋಡು ಹೆಂಗೆ ಹೋಯ್ತಾಳೆ ನಿನ್ನ ಮಗನಿಗೆ ಹೇಳು ಅಂದ್ಬಿಟ್ಟು. ಭಾಳ ಮಿತ್ಮೀರ್ಬಿಟ್ಟವಳೆ. ಇವಳಿಗೆ ನಾರು ಸರಿಯಾಗಿ ಮಾಡಬೇಕು. ಈ ನನ್ನ ಮಗ ಎಲ್ಲೋದ್ನ ಏನೋ. ಲೋ ಶಂಕರ, ಶಂಕರ ಎಲ್ಲೋ ಇದೆಯಾ? ಇದೇನಿದು, ಗೌರಿ ಮನೆ ಮುಂದೆ ಯಾರು ಇಲ್ವಲ್ಲ? ಈ ಕಾಗೆ ಮುತ್ತಿ ಯಾವಾಗಲೂ ಒಳ್ಳೆ ಕಾ ಕಾ ಅನ್ಕೊಂಡು ಇಲ್ಲೇ ಕೂತಿರ್ತಿತ್ತು. ಏನಪ್ಪ ಸದ್ಯಲ್ಲ ಇದೆ ಎಲ್ಗೋದ್ಲು? ಸಿಲಿಂಡ್ರು. ಇದೇನಿದು, ಗೌರಿ ಮನೆಯವರು ಸಿಲಿಂಡರ್ನ ಈಚೆ ಮಾಡ್ಬಿಟ್ಟವ್ರಲ್ಲ. ಅಯ್ಯಯ್ಯೋ, ಸಿಲಿಂಡರ್ ಸಿಕ್ಕಿದ್ರಂತೆ ಇವಾಗ ನಿಧಿ ಸಿಕ್ತಂಗೆ ಆಗುತ್ತೆ. ಹೆಂಗಾರು ಮಾಡಿ ಎತ್ತು ಬಿಡ್ಬೇಕಲ್ಲ. ಯಾರಾದ್ರೂ ಈ ಕಡೆ ಬರ್ತಾ ಇದಾರ ನೋಡವ. ಓ, ಮಧ್ಯಾಹ್ನದ ಬಿಸಿಲಲ್ವಾ, ಎಲ್ಲ ಒಳಗಡೆ ಅವ್ರೆ. ಇದೇ ಸರಿಯಾದ ಟೈಮು ನನಗೆ ಸಿಲಿಂಡರ್ನ ಎತ್ಬಿಡಕ್ಕೆ. ಏನಪ್ಪ ಇದು ಇಷ್ಟೊಂದು ಭಾರ ಅದೇ? ಎಳ್ಕೊಂಡೋದ್ರೆ ಸೌಂಡ್ ಆಗುತ್ತೆ ಅಂತ ತಲೆ ಮೇಲೆ ಎತ್ಕೊಬಿಟ್ಟೆ. ಅಮ್ಮ, ತಲೆ ಬೋಡೆ ಎಲ್ಲ ನೋಯ್ತಾ ಇದೆ. ಬೇಗ ಬೇಗ ಮನೆ ಸೇರ್ಕೋಬೇಕು. ಅಲ್ಲಿ ಹೋಗ್ತಾ ಇರೋದು ಜಗಳ ಗಂಟೆ ಜಾನ್ಕಿದು ಅಕ್ಕ ಅಲ್ವಾ? ಇದೇನಿದು, ಜಾನ್ಕಿಂದು ಅಕ್ಕ ಸಿಲಿಂಡರ್ಗೆ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದಾರಲ್ಲ. ಅಯ್ಯಯ್ಯೋ, ಇದೇನಿದು ಇಷ್ಟು ಅರ್ಜೆಂಟ್ಗೆ ಓಡೇ ಬಿಟ್ರು? ಇಲ್ಲೇನೋ ಮಿಸ್ಗೆ ಹೊಡಿತಾ ಇದೆಯಲ್ಲ. ಓ ರೇಷಿ, ಇದೇನು ಮನೆ ಮುಂದೆ ನಿಂತಿದೆಯಲ್ಲ? ಬಾ ಒಳಕ್ಕೆ, ಊಟ ಮಾಡು. ಗೌರಿದ್ದು ಅಕ್ಕ, ನಮ್ದಿಗೆ ಊಟ ಆಯ್ತು. ಒಳ್ಳೆ ಬಿರಿಯಾನಿ ಮಾಡಿದ್ದೆ, ತಿನ್ಕೊಂಡು ಬಂದೆ. ಸರಿ, ನೀವು ಏನು ಒಳಗಡೆ ಏನು ಮಾಡ್ತಾ ಇದ್ರಿ? ಅಯ್ಯೋ ರೇಷಿ, ನಾನು ಶಾಂತಕ್ಕನ ಮನೆಗೆ ಹೋಗಿದ್ದೆ. ಖಾರದ ಪುಡಿ ಖಾಲಿಯಾಗಿತ್ತು, ಇಸ್ಕೊ ಬರವ ಅಂತ. ಬರೋ ಗಂಟ ನಮ್ಮ ಅತ್ತೆ ಮನೆ ಬಾಗ್ಲಲ್ಲೇ ನಿಂತಿದ್ಲು. ಏನು ಗೊತ್ತಲ್ಲ ನಿಂಗೆ, ಬಾಯಿ ಬಂದಾಗ ಓದಾಡ್ತಾ ಇದ್ಲು. ಬೆಳಿಗ್ಗೆಲ್ಲ ಸಿಲಿಂಡರ್ ತಂದು ಮಡಗದೆ, ಒಳಕ್ಕೆ ಎತ್ತು ಮಡಗಿಲ್ಲ, ಹಂಗೆ ಹಿಂಗೆ ಅಂತ. ನಿನ್ನ ಮಗನಿಗೆ ಹೇಳು ನೀನು ಅಂದ್ಬಿಟ್ಟು ನಾವು ಒಳಗೆ ಹೋದೆ. ಅಡುಗೆ ಎಲ್ಲ ಮಾಡಿಬಿಟ್ಟು ಈಗ ಊಟ ಮಾಡ್ಕೊಂಡು ಈಚೆ ಬಂದೆ ನೋಡು. ಈಚೆ ಬಂದರೆ ನಮ್ಮ ಅತ್ತೆನೂ ಇಲ್ಲ, ನನ್ನ ಗಂಡನೂ ಇಲ್ಲ. ಅದೆಲ್ಲೋಗಿದಾರೋ ಕಾಣೆ. ಏನು ನಿಮ್ಮದು ಬುಡ್ಡಿ ಸಿಲಿಂಡರ್ಗೆ ಹೆತ್ಕೆ ಇಡಕ್ಕೆ ಹೇಳಿದ್ರಾ? ಎಲ್ಲಿ ಇಟ್ಟಿದ್ರಿ ನಿಮ್ಮ ಸಿಲಿಂಡ್ರು? ಇಲ್ಲೇ ಜಗಲಿ ಮೇಲೆ ಅದಲ್ಲ ರಶಿ. ಗೌರಮ್ಮ ಅಕ್ಕ, ನೋಡಿ ಅಲ್ಲಿ ಎಲ್ಲಿದೆ ನಿಮ್ದು ಸಿಲಿಂಡ್ರು? ಸಿಲಿಂಡ್ರ್ ಇಲ್ಲ ಇಲ್ಲಿ. ಎಲ್ಲೋಯ್ತು ಸಿಲಿಂಡ್ರು? ಅಯ್ಯಯ್ಯೋ, ಎಲ್ಲೋಯ್ತಪ್ಪ ಸಿಲಿಂಡ್ರು? ಬೆಳಿಗ್ಗೆ ತಾನೇ ನನ್ನ ಗಂಡ 1100 ರೂಪಾಯಿ ಕೊಟ್ಬಿಟ್ಟು ತುಂಬಿಸ್ಕೊ ಬಂದು ಮಡಗಿದ್ದ. ನಮ್ಮ ಅತ್ತೆ 100 ಸಲ ಹೇಳಿದ್ಲು ತಗೊಂಡೋಗಿ ಒಳಕ್ಕೆ ಮಡಗು ಅಂತ. ನನ್ನ ಕೈಲಿ ಎತ್ತಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ನಲ್ಲಪ್ಪ ನಾನು. ಯಾವಳವಳು ತಿಥಿ ಮಾಡೋಳು, ಅವಳ ಕೈ ಸೇದಾಗೋಳು ನಮ್ಮ ಸಿಲಿಂಡರ್ ಎತ್ಬಿಟ್ಟಾಳಲ್ಲಪ್ಪ. ಏನು ಮಾಡಲಿ ನಾನು? ಗೌರಿಂದು ಅಕ್ಕ, ನಿಮ್ಮ ಸಿಲಿಂಡರ್ಗೆ ಯಾವುದು ಕಲರ್ಗೆ ಇತ್ತು? ಲೇ ರೇಷಿ, ಈ ಟೈಮಲ್ಲಿ ಕಾಮಿಡಿ ಮಾಡ್ತೀಯಲ್ಲೇ. ಎಲ್ಲ ಸಿಲಿಂಡರ್ಗಳು ಕೆಂಪು ಕಲರ್ ತರ ಇರೋದು, ಏನು ಹಸಿರು ಕಲರ್ ಇರ್ತವೆ. ನಿಂಗೆ ಯಾರು ಸಿಗ್ಲಿಲ್ವಾ ಕಾಮಿಡಿ ಮಾಡಕ್ಕೆ? ಗೌರಂದು ಅಕ್ಕ, ನಾನು ನಿಮಗೆ ಕಾಮಿಡಿಗೆ ಮಾಡ್ತಾ ಇಲ್ಲ. ನಾನು ಇವಾಗ ನಿಮ್ಮ ಮನೆ ಹತ್ರ ಬರಬೇಕಾದ್ರೆ ಒಂದು ಕೆಂಪುದಾಗೆ ಸಿಲಿಂಡರ್ಗೆ ತಲೆ ಮೇಲೆ ಇಟ್ಕೊಂಡು ಜಾನ್ಕಿ
ಜಾನಕಿದು ಅಕ್ಕ ಬೇಗ ಬೇಗ ಹೋಗ್ತಾ ಇದ್ರು, ಅದನ್ನ ನೋಡಿದೆ. ಅದಕ್ಕೆ ಅದು ನಿಮ್ಮ ಸಿಲಿಂಡರ್ ಏನೋ ಅಂತ ನನಗೆ ಸ್ವಲ್ಪ ಅನುಮಾನಗೆ ಇದೆ, ಅದಕ್ಕೆ ಕೇಳಿದೆ. ಏನು ಜಗಗಂಟೆ ಜಾನಕಿ ನಮ್ಮನೆ ಸಿಲಿಂಡರ್ ಹತ್ಕೊಂಡೋದ್ಲ? ಎಷ್ಟು ಧೈರ್ಯ ಇರಬೇಡ, ಇಂಥ ಕಚಡ ಕೆಲಸ ಮಾಡೋದು ಅವಳೇ. ನಂಗೆ ಅವಳ ಮೇಲೆ ಅನುಮಾನ ಇತ್ತು, ಈಗ ಕನ್ಫರ್ಮ್ ಆಗೋಯ್ತು. ನೋಡ್ಕೊ, ಈಗ ಸಿಲಿಂಡರ್ ಮೇಲೆ ಅವಳು ಕೂರಿಸಿ ಬೆಂಕಿ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಗೌರಿನೇ ಅಲ್ಲ. ಗೌರಂದು ಅಕ್ಕ, ಇದನ್ನ ನಿಮ್ಗೆ ನಾನು ಹೇಳಿದೆ ಅಂತ ಮಾತ್ರ ಹೇಳ್ಬಾರ್ದು ನೀವು. ಇಲ್ಲ ಬಿಡಿ ರಶಿ, ನಾನೇ ನಿನ್ನ ಹೆಸರು ಹೇಳಿ. ಹಾಗಾದ್ರೆ ಸರಿ ಗೌರಂದು ಅಕ್ಕ. ಗೌರಿ, ಊಟ ಆಯ್ತಾ? ಆಯ್ತು ಶಾಂತಕ್ಕ. ಗೌರಿ, ಇದೇ ಹಿಂಗಿದೆಯಾ? ಕೋಪ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಏನ್ ಹೇಳಿ ಶಾಂತಕ್ಕ, ಬೆಳಿಗ್ಗೆ ನನ್ನ ಗಂಡ 1100 ರೂಪಾಯಿ ಕೊಟ್ಬಿಟ್ಟು ಸಿಲಿಂಡರ್ ತುಂಬಿಸ್ಕೊಂಡು ಮಡಗಿದ್ದ. ನಮ್ಮ ಅತ್ತೆ 100 ಸಲ ಅಂದ್ಲು ಒಳಗೆ ತಗೊಂಡು ಮಡಗು ಮಡಗು ಅಂತ. ನನ್ನ ಕಡೆ ಎತ್ತಕ್ಕಾದದ? ನನ್ನ ಗಂಡ ಬಂದ್ಮೇಲೆ ಎತ್ತಿಡ್ತಾನೆ ಅಂದ್ಬಿಟ್ಟು ನಾವು ಒಳಗೆ ಅಡುಗೆ ಮಾಡಕ್ಕೆ ಹೋದ್ರೆ ಈ ಜಗಳಂತೆ ಜಾನ್ಕೆ ಬಂದು ಎತ್ಕೊಂಡು ಹೋಗ್ಬಿಟ್ಟು ಅವಳಲ್ಲ. ಏನು ಮಾಡಲಿ ಹೇಳು ಮತ್ತೆ ಅವಳಿಗೆ ನಾನು? ಏನು ಹೇಳ್ತಾ ಇದೀಯ ಗೌರಿ ನೀನು? ಇದನ್ನ ಯಾರು ನೋಡಿದ್ರಂತೆ? ನಿಂಗೇನು ಹೇಳಿದ್ರು? ಈ ರೇಷಿ ನೋಡಿದ್ಲಂತೆ ಶಾಂತಕ್ಕ, ಅವಳೇ ನಂಗೆ ಹೇಳಿದ್ದು. ಹೌದು ಶಾಂತಂದು ಅಕ್ಕ, ನಾನು ಈ ಕಡೆ ಬರ್ತಾ ಇದ್ದೆ, ಅವಾಗ ಜಾನಕಿದು ಅಕ್ಕ ತಲೆ ಮೇಲೆ ಸಿಲಿಂಡ್ರಿಗೆ ಇಟ್ಕೊಂಡು ಮೆಲ್ಗೆ ಮೆಲ್ಗೆ ಹೋಗ್ತಾ ಇದ್ರು. ನಾನು ನೋಡಿದೆ, ಅದನ್ನ ಗೌರಿಂದು ಅಕ್ಕನಿಗೆ ಹೇಳಿದ್ದೀನಿ. ಕೇಳಿಸ್ಕೊಂಡ ಶಾಂತಕ್ಕ? ಮನೆ ಮುಂದೆ ಮಡಗಿರೋ ಸಿಲಿಂಡರ್ ಎತ್ಕೊಂಡು ಹೋಗೋಳೆ ಅಂದ್ರೆ ಅವಳಿಗೆ ಎಷ್ಟು ಧೈರ್ಯ ಇರಬೇಡ. ನಾನಂತ ಇವತ್ತು ಅವಳು ಸುಮ್ಮನೆ ಬಿಡಲ್ಲ ಶಾಂತಕ್ಕ. ಹೌದು, ಮತ್ತೆ ಸಿಲಿಂಡ್ರಿಗೆ ಹೊಸಿ ತೊಂದರೆ ಆಗಿದ್ದದ ಈಗ? ಹೌದು ಶಾಂತಕ್ಕ, ನಮ್ಮನೆಯಲ್ಲಿ ದುಡ್ಡು ತುಂಬ ಅಡಗಿದ್ದದ ತಿಂಗಳು ಸಿಲಿಂಡರ್ ತುಂಬಿಸಕ್ಕೆ. ನಾನು ಅಡುಗೆನೆಲ್ಲ ಸೌದೆ ಒಲೆಯಲ್ಲೇ ಮಾಡ್ತೀನಿ. ಟೀ ಕಾಯ್ಸಕ್ಕೆ, ಹಾಲು ಕಾಯ್ಸಕ್ಕೆ ಆಯ್ತದೆ ಅಂತ ಒಂದು ಸಿಲಿಂಡರ್ನ ಕಷ್ಟಪಟ್ಟು ತುಂಬಿಸ್ಕೊಂಡು ಬಂದಿದ್ರು ನಮ್ಮ ಮನೆಯವರು. ಅದನ್ನು ಇವಳು ಎತ್ಕೊಂಡು ಹೋಗ್ಬಿಟ್ಟವಳಲ್ಲ, ಏನು ಮಾಡಲಿ ಹೇಳು ಮತ್ತೆ ನಾನು? ನಡೀತವ್ರಿ, ನಾನು ಬರ್ತೀನಿ, ಹೋಗಿ ಕೇಳವ. ಸರಿ ನಡಿ ಶಾಂತಕ್ಕ, ಹೋಗವ. ಏ ಗೌರಿ, ನಾನು ಈ ಬೀದಿನೆಲ್ಲ ಒಂದು ಸುತ್ತು ಬಂದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಶಂಕರ, ಎಲ್ಲೇ ಕಳಿಸಿದೀಯಾ ನಿನ್ನ ಗಂಡನ್ನ? ಅವ್ವ, ನಮ್ಮ ಅತ್ತೆ ಬಂದ್ರಿ ಸಿಲಿಂಡರ್ ಎಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳಿ ಶಾಂತಕ್ಕ ನಾನು? ಏ ಗೌರಿ, ಒಳ್ಳೇದಾಯ್ತಲ್ಲ, ಸಿಲಿಂಡರ್ ಎತ್ಕೊಂಡು ಹೋಗಿದ್ದು ಜಾನ್ಕಿ ಅಂತ ನಿಮ್ಮ ಅತ್ತೆ ಜೊತೆ ಹೇಳು. ನಿಮ್ಮ ಅತ್ತೆನ ಸರಿ ಅವಳಿಗೆ ಗಾಚಾರ ಬಿಡ್ಸಕ್ಕೆ ಹಂಗಂತೀಯ? ಏ ಗೌರಿ, ಅಷ್ಟೊಂದಿಂದ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ದೊಡ್ಡವ್ರಿಗೆ ಒಂದು ಚೂರಾರು ಕಿಮ್ಮತ್ ಕೊಡ್ತೀಯ ನೋಡು. ಅದೇನೋ ಶಾಂತವನ ಜೊತೆಗೆ ಮಾತಾಡ್ಕೊಂಡು ನಿಂತಿದೀಯಾ? ಏನ್ ಹೇಳಿ? ಮುಖನ ಯಾಕೆ ಹಿಂಗೆ ಗಂಟು ಹಾಕೊಂಡಿದ್ಯಾ? ಮಾಮೂಲಿಯಾಗಿದ್ರೆ ನಿನ್ನ ಮುಖ ನೋಡೋಕ್ಕಾಗಲ್ಲ. ಸರಿ ಸರಿ, ಎಲ್ಲ ಕಡೆ ಹುಡುಕ ಬಂದೆ, ಎಲ್ಲೋ ಶಂಕರ ಕಾಣಿಸ್ತಾ ಇಲ್ಲ. ನಾನು ನಿನ್ನೆ ಇಬ್ರು ಎತ್ತಿಟ್ಬಿಡುವ, ನಡಿ ಸಿಲಿಂಡರ್ನ ಒಳಕ್ಕೆ. ಅತ್ತೆ, ಅದು ಏನೇ ಬಿಕ್ಕಿಸ್ಕೊಂಡು ನಿಂತಿದ್ಯಾ? 3 ಹೊತ್ತು ದನ ತಿನ್ನಂಗೆ ತಿಂತೀಯ, ಒಂದು ಸಿಲಿಂಡರ್ ಎತ್ತಕ್ಕಾಗಲ್ವಾ? ನಡಿ ಎತ್ಕೊಂಡು ಮಾಡಿಬಿಡವ. ಏ ಗೌರಿ, ಇಲ್ಲಿ ಸಿಲಿಂಡರ್ ಇಲ್ವಲ್ಲೇ? ಒಳಗಡೆ ತಗೊಂಡು ಮಡಗಿದ್ಯಾ? ಬಾಯ್ಬಿಟ್ಟು ಹೇಳಕ್ಕೇನು ನಿಂಗೆ? ಅತ್ತೆ, ಏನೇ ಹೇಳ್ತಾ ಇದೀಯಾ? ಬಾಯಿ ಮುಚ್ಚು, ಬಾಯಿ ಒಳಗೆ ನೊಣೆ ನುಗ್ಕೊಬಿಟ್ಟದು. ಶಾಂತವ, ಈ ಬಿಸಿಲಲ್ಲಿ ಊರೆಲ್ಲ ಸುತ್ಕೊ ಬಂದಿದ್ದೀನಿ ನಾನು. ಮುಂಚೆನೇ ಹೇಳಿದ್ರೆ ಅವಳು ಸಿಲಿಂಡರ್ ನಾನು ಇಡ್ತೀನಿ ಅತ್ತೆ ಅಂತ. ನಾನು ಸುತ್ತದಾರು ತಪ್ತಿತ್ತಾ? ಯಾಕೆ ಹಿಂಗೆ ಆಡ್ತಾಳೆ ಅವಳು? ಒಂಚೂರು ಬುದ್ಧಿ ಹೇಳು ಶಾಂತವ ಅವಳಿಗೆ. ಗೌರಿಂದು ಅಕ್ಕ, ಈ ಬುಡ್ಡಿಗೆ ಸತ್ತೆಗೆ ಹೇಳ್ಬಿಡಿ, ಇಲ್ಲ ಅಂದ್ರೆ ಒಳಗಡೆ ಸಿಲಿಂಡರ್ಗೆ ಇಲ್ಲ ಅಂದ್ರೆ ನಿಮ್ಗೆ ಅಂತೂ ಸುಮ್ಗೆ ಬಿಡಗಿಲ್ಲ. ಈಗಲೇ ಸತ್ತೆಗೆ ಹೇಳ್ಬಿಡಿ. ಅತ್ತೆ, ಸಿಲಿಂಡರ್ ಇಲ್ಲ. ಅದನ್ನೇ ಕಣೆ ನಾನು ಹೇಳಿದ್ದು, ಶಂಕರ ಎಲ್ಲೂ ಇಲ್ಲ, ಹುಡಿಕೊಂಡು ಬಂದೆ ನಾನುವೇ. ಅವ್ವ, ನಿಮ್ಮ ಅತ್ತೆ ನೋಡು ಗೌರಿ, ಸಿಲಿಂಡರ್ ಅಂದ್ರೆ ಶಂಕರ ಅಂತವಳೆ, ಹೊಸ ಹತ್ರವಾಗಿ ಅವಳು. ಅತ್ತೆ, ಸಿಲಿಂಡರ್ ಮನೇಲಿ ಇಲ್ಲ. ಆ ಜಗಲ್ಗಂಟಿ ಜಾನ್ಕಿ ಹೊರಗಡೆ ಮಡಗಿರೋ ಸಿಲಿಂಡರ್ನ ಎತ್ಕೊಂಡು ಹೋಗ್ಬಿಟ್ಲಂತೆ. ಹೌದಾ? ನಾ ಬೆಳಿಗ್ಗೆನೇ ಹೇಳ್ದೆ ನಿಂಗೆ ಒಳಗಡೆ ಎತ್ತಿಡು ಅಂತ. ನೋಡಿ ಈಗ ಏನಾಯ್ತು ಅಂತ. ಅವಳಿಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮನೆ ಬಾಗಿಲು ಬಂದು ನಾನು ಸಿಲಿಂಡರ್ನ ಎತ್ಕೊಂಡೋಗವಳಲ್ಲ. ನಡಿ ನಡಿ ಹೋಗವ, ನಡಿ ಅವಳ ಮನೆ ತೋಕೆ. ಅವಳಿಗೆ ಇವತ್ತು ಎಳ್ಳು ನೀರು ಬಿಟ್ಬಿಟ್ಟು ಬರವ. ಏನಿದು ಗೌರಂದು ಅಕ್ಕ, ಈ ಬುಡ್ಡಿಗೆ ಸ್ಟಡಿಗೆ ರೆಡಿಗೆ ಆಗ್ಬಿಟ್ಟಿದ್ದಾರೆ ಜಗಳಗೆ ಮಾಡಕ್ಕೆ. ನೋಡ್ಕೊ ರಾಶಿ, ಇನ್ಮೇಲೆ ಯಾವತ್ತವಳ ಜನ್ಮದಲ್ಲಿ ಕಳ್ತನೇ ಮಾಡಬಾರ್ದು. ಹಂಗೆ ಮಾಡೇ ಬರೋದು ನಮ್ಮ ಅತ್ತೆ ಸೊಸೆ. ನಡಿ ಹೋಗವ. ಏ ಜಾನ್ಕಿ, ಜಾನ್ಕಿ, ಯಾರು ಮುಂದೆ ಹೋಗಿ ಅಡ್ಗೆ ಆಗಿಲ್ಲ? ಏನ್ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅನ್ನೆಲ್ಲ ಬಂದ್ಬಿಡ್ತಾರೆ ಭಿಕ್ಷಕ್ಕೆ. ಏನು ಶಾಂತಂದು ಅಕ್ಕ, ನಮ್ದಿಗೆ ಇವರು ಭಿಕ್ಷಕರಿಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಏ ಜಾನ್ಕಿ, ನಾನು ಗೌರಿ ಕರೀತಾ ಇರೋದು, ಬಾ ಈಚೆಗೆ. ಇವಳು ಯಾಕಪ್ಪ ಬಂದು ನಮ್ಮನೆ ತೋಕೆ? ಬಂದೆ. ಇದೇನಿದು ದೊಡ್ಡ ಸೈನ್ಯನ ಕರ್ಕೊಂಡು ಬಂದ್ಬಿಟ್ಟೋಳ ಜೊತೆಗೆ. ಗೌರಿ, ಕ್ಯೂಡ್ಕಲ್ಲಜ್ಜಿ, ರೇಷಿ, ಶಾಂತಕ, ಇದನ್ನ ಎಲ್ಲ ಬಂದ್ಬಿಟ್ಟಿದ್ದೀರಾ? ಬನ್ನಿ ಊಟ ಮಾಡಿ. ಓಹೋ, ಏನು ಊಟ ಕರೀತಾ ಇದೆಯಲ್ಲ?
ಏನು ಬಿಟ್ಟಿ ಸಿಲಿಂಡರ್ ಸಿಕ್ಕಿರ್ಬೇಕು ಅಡುಗೆ ಮಾಡಕ್ಕೆ. ಗೌರಿ ಏನ್ ಮಾತಾಡ್ತಾ ಇದೀಯ ನೀನು? ಏನೇ ಏನು ಗೊತ್ತಿಲ್ಲದೆ ಇರೋ ಮಳ್ಳಿ ತರ ಆಡ್ತಾ ಇದೀಯಲ್ಲ. ನನ್ನ ಮನೆ ಸಿಲಿಂಡರ್ ಎತ್ಕ ಬಂದಿದೀಯಲ್ಲ, ನಿಂಗೆ ನಾಚಿಕೆ ಆಗಲ್ಲ? ಮರ್ಯಾದೆಯಿಂದ ಸಿಲಿಂಡರ್ ತಂದು ಈಚೆ ಮಡ್ಗೋ. ಇದೇ ಗೌರಿ ಏನೇನೋ ಮಾತಾಡ್ತಾ ಇದೆಯಲ್ಲ, ನಿನ್ ಸಿಲಿಂಡರ್ ನಂಗೇನ್ ಗೊತ್ತು? ನಾನು ತಿಂಡಿ ತಿನ್ಕೊಂಡು ಮಲಗಿದವಳು ಇವಾಗ ಎದ್ದಿದ್ದೀನಿ. ಬಿಸಿಲು ಅಂತ ನಮ್ಮ ಮನೆಯಿಂದ ಆಚೆಗೆ ಬಂದಿಲ್ಲ. ಯಾರ ಹತ್ರ ಹೇಳ್ತಿದೀಯ ಈ ಕತೆ ಎಲ್ಲ? ನಮ್ಮನೆ ಸಿಲಿಂಡರ್ ನಿಮ್ಮನೆಗೆ ನಡ್ಕ ಬಂದ್ಬಿಡ್ತಾ? ಮರ್ಯಾದೆಯಿಂದ ಸಿಲಿಂಡರ್ ತಂದು ಕೊಡ್ತೀಯಲ್ಲ, ಒಳಕೋಗಿ ನಾನೇ ಎತ್ಕ ಬರ್ತೀನಿ ನೋಡ್ಕೋ. ಏನೋ ಮನೆ ಒಳಗೆ ಬಂದು ಸಿಲಿಂಡರ್ ಎತ್ಕೊಂಡು ಹೋಯ್ತೀಯಾ? ಎಲ್ಲರನ್ನೂ ಸೈನ್ಯ ಕಟ್ಕೊಂಡು ಬಂದ್ಬಿಟ್ಟು ನಾನು ಎದುರ್ಕ ಬಿಡ್ತೀನಿ ಅನ್ಕೊಂಡಿದ್ಯಾ? ನೀನು ಗೊತ್ತಿಲ್ಲ, ನಿನ್ ಸಿಲಿಂಡರ್ ಗೊತ್ತಿಲ್ಲ, ಹೋಯ್ತಾ ಇರು ಮನೆಗೆ. ಏ ಜಾನ್ಕಿ, ಈ ಬೀದಿಲಿ ಇಂಥ ಕಚಡ ಕೆಲಸ ಮಾಡೋದು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಸಿಲಿಂಡರ್ ಎತ್ಕೊಂಬಂದಿದ್ದೀಯ ಅಂತ ನಾನು ಸೊಸೆ ಹೇಳವಳೆ. ನನಗೆ ಮರ್ಯಾದೆಯಿಂದ ಸಿಲಿಂಡರ್ ಕೊಟ್ಟಿಲ್ಲ ಅಂದರೆ ನಿನ್ನ ಕಡ್ಲಕ್ಕೆ ಕುಕ್ಕಾಕ್ಬಿಡ್ತೀನಿ ನೋಡ್ಕೋ. ನನ್ನ ಹತ್ರ ಇಟ್ಕೊಬೇಡಿ ಆಟ ಇಲ್ಲ ನೀನು. ಏ ಕಾಗೆ ಮುತ್ಕಿ, ನೀನು ನನ್ನ ಹತ್ರ ಇಟ್ಕೊಬೇಡಿ ಆಟ ಏನಲ್ಲವೇ? ಏನು ಅತ್ತೆ ಸೊಸೆ ಇಬ್ರು ಬಂದ್ಬಿಟ್ರೆ ಎದುರ್ಕೊಬಿಟ್ಟನ? ನಿಮ್ ಸಿಲಿಂಡರ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ? ಏನಕ್ಕೆ ಮನೆ ಮುಂದೆ ನಿಂತ್ಕೊಂಡು ಒಳ್ಳೆ ಕಾಗೆ ತರ ಬಡ್ಕತ್ತಾ ಇದ್ರ? ಹೋಯ್ತಾ ಇರಿ ಸುಮ್ಮನೆ. ಬಾಯಿ ಮಾತಲ್ಲಿ ಕೇಳಿದ್ರೆ ಕೊಡಲ್ಲ ಅಲ್ವಾ ನೀನು? ಮಾಡ್ತೀನಿ ಇರು ನಿನಗೆ. ನನ್ನ ಸಿಲಿಂಡ್ರ್ ಕೊಟ್ಟಿಲ್ಲ ಅಂದರೆ ಇವತ್ತು ಸಾಯಿಸ್ಬಿಟ್ಟೆ ಹೋಗೋದು ನಿನ್ನ. ಅಯ್ಯಯ್ಯೋ ಮುದುಕಿ, ಏನೇ ಹಿಂಗೆ ಎಗರ್ತೀಯಾ? ನಿನ್ ತಿಥಿ ಮಾಡದ ಎಲ್ಲಾರ್ಗೂ ಸಾವು ಬರುತ್ತೆ, ನಿಂಗೆ ಸಾವು ಬರಲ್ವಾ? ಒಂದು ಸಿಲಿಂಡರ್ಗೋಸ್ಕರ ಈ ಮಟ್ಟು ಹೊಡಿಯೋದ ನನ್ನ? ನಾನಂತೂ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಲೇ ಜಾನ್ಕಿ, ನಿಂದ ಆಡದ್ದೆ ಆಟ ಆಗ್ಬಿಟ್ಟದೆ ಕಣೆ. ಏನಾರು ಮನೆ ಮುಂದೆ ಮಡ್ಗಂಗಿಲ್ಲ, ಎತ್ಕೊಂಡು ಹೋಗ್ಬಿಡ್ತೀಯಲ್ಲ. ಯಾವತ್ತು ಜನ್ಮದಲ್ಲಿ ನೀನು ಯಾರ ಮನೆಯಲ್ಲೂ ಕಾಲ್ತನ ಮಾಡಬಾರ್ದು, ಹಂಗೆ ಮಾಡ್ಬಿಟ್ಟು ಹೋಗೋದು. ಸಿಲಿಂಡರ್ ಕೊಟ್ಟಿಲ್ಲ ಅಂದ್ರೆ ನೋಡ್ಕೊಂಡು ಎಲಕ್ಕೆ ಹಾಕಿ ಊತು ಬಿಡ್ತೀವಿ ನಾವು ಅತ್ತೆ ಸೊಸೆ ನಿನ್ನ. ಶಾಂತಕ್ಕ, ರೇಷಿ ಏನ್ ನೋಡ್ತಾ ನಿಂತಿದ್ದೀರ? ಇಲ್ಲೇನು ದಮ್ರಾಟ ನಡೀತಾ ಇದೆಯಾ? ಕಾಪಾಡಿ ನನ್ನ, ಇಲ್ಲಾಂದ್ರೆ ಈ ಮುದುಮೋಳಿ ಗೌರಿ ನನ್ನ ಸಾಯಿಸ್ಬಿಡ್ತಾರೆ. ಶಾಂತಕ್ಕ, ಕಾಪಾಡು ಶಾಂತಕ್ಕ. ಏ ಗೌರಿ, ಕಲ್ಲವಕ್ಕ, ಬಿಡಿ ಬಿಡಿ, ಏನ್ ಮಾಡ್ತಾ ಇದ್ದೀರಾ ನೀವು? ಬಾಯಿ ಮಾತಲ್ಲಿ ಕೇಳೋದು ಬಿಟ್ಬಿಟ್ಟು ಹಿಂಗೆಲ್ಲ ಹೊಡಿಬಾರ್ದು, ಬಿಡು ಗೌರಿ. ಏ ಗೌರಿ, ನಾನು ಸಿಲಿಂಡರ್ ತಗೊಂಡಿಲ್ಲ ಅಂದ್ರೆ ಅತ್ತೆ ಸೊಸೆ ಇಬ್ರು ಬಂದು ಹಿಡ್ಕೊಂಡು ಹೊಡಿತೀರಲ್ವ ನನ್ನ? ನೋಡ್ಕೊಂಡು ನಿಮ್ಮಿಬ್ಬರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನಿಮ್ಮಿಬ್ಬರನ್ನು ಜೈಲ್ಗೆ ಹಾಕಿಸ್ತೀನಿ. ನಾನಂತೂ ಇದನ್ನ ಸುಮ್ಮನೆ ಬಿಡಲ್ಲ. ಏ ಜಾನ್ಕಿ, ಫಸ್ಟ್ ಆ ಕೆಲಸ ಮಾಡು. ಈ ಕಳ್ತನ ಜೊತೆ ಊರೊಳಗಡೆ ಇನ್ನೇನೇನು ಕಳ್ತನ ಮಾಡಿದೆ ಎಲ್ಲ ಈಚೆ ಬರಲಿ. ನಾವು ಅದನ್ನೇ ಕಾಯ್ತಾ ಇದ್ದೀವಿ. ಏ ಜಾನ್ಕಿ, ಈಗಲಾರು ಸಿಲಿಂಡರ್ ತಂದು ಕೊಡ್ತೇ ಇಲ್ಲ ಇನ್ನೊಂದ್ಸಲ ನೆಲಕ್ಕೆ ಹಾಕೊಂಡು ತುಳಿಲ್ಲ ನಿನ್ನ? ಅಲ್ಲ ಗೌರಿ, ಅಷ್ಟೊತ್ತಿಂದ ಅತ್ತೆ ಸೊಸೆ ಇಬ್ರು ನಾನೇ ಸಿಲಿಂಡರ್ ಎತ್ಕೊ ಬಂದಿದ್ದೀನಿ ಅಂತ ಜಗಳ ಆಡ್ತಿದ್ದಾರಲ್ಲ, ನಿಮ್ದೇ ಸಿಲಿಂಡರ್ ಅಂತ ಏನ್ ಗ್ಯಾರಂಟಿ? ಏ ಗೌರಿ, ಏನ್ ಕೇಳ್ತಾಳೆ ನಿನ್ನವಳು? ಅತ್ತೆ, ಸಿಲಿಂಡರ್ ನಿಮ್ದೇ ಅಂತ ಏನ್ ಗ್ಯಾರಂಟಿ ಅಂತ ಕೇಳ್ತಾವಳೆ. ಓಹೋ, ನೀನು ಆ ರೂಟಲ್ಲಿ ಬರ್ತಾ ಇದೀಯಾ? 3 ಎತ್ತವಳು 6 ಎತ್ತವಳಿಗೆ ಬುದ್ಧಿ ಹೇಳ್ತಿದ್ಲಂತೆ. ಹಂಗಾಯ್ತು ನೋಡು ನಿನ್ನ ಕತೆ. ನಾನು ಅಷ್ಟು ದಡ್ಡಿ ಅನ್ಕೋಬೇಡ. ಈಚೆ ಸಿಲಿಂಡರ್ ಮಾಡಿಬಿಟ್ಟು ನನ್ನ ಮಗನ ನೋಡಕ್ಕೆ ಹೋಯ್ತಾ ಇದ್ನಲ್ಲ, ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಸಿಲಿಂಡ್ರಿಗೆ ಒಂದು ಹಸಿರು ಕಲರ್ದು ರಬ್ಬರ್ ಹಾಕಿದ್ದೀನಿ. ಅದೇ ನಮ್ಮ ಸಿಲಿಂಡ್ರು. ಒಳಕೋಗಿ ನೋಡ್ಕೋಬೇಕವ್ರಿ. ಹಸಿರು ಕಲರ್ ರಬ್ಬರ್ ಇದ್ರೆ ನಮ್ಮ ಸಿಲಿಂಡ್ರು, ಇಲ್ಲ ಅಂದ್ರೆ ಇಲ್ಲ, ಹೋಗು. ಅಯ್ಯಯ್ಯೋ, ಈ ಕಾಗೆ ಮುತ್ಕಿ ಸಿಲಿಂಡರ್ಗೆ ರಬ್ಬರ್ ಹಾಕಿದ್ಲ. ಇದನ್ನ ನಾನು ಅಬ್ಸರ್ವ್ ಮಾಡಲೇ ಇಲ್ವಲ್ಲಪ್ಪ. ಏನ್ ಮಾಡ್ಲಿ ಇವಾಗ? ಎಂತ ಕಿಲಾಡಿ ಮುತ್ಕಿ ಇರ್ಬೇಕು ಇವಳು. ಏನೇ ಜಾನ್ಕಿ, ಶಾಕ್ ಆಗಿ ಶೇಕ್ ಆಗಿ ನಿಂತ್ಬಿಟ್ಟಿದೆಯಲ್ಲ, ದಾರಿ ಬಿಡು, ಒಳಕೋಗಿ ನೋಡ್ಕೊಬತ್ತೀನಿ ನಾನು. ಏ ಬೇಡ ಗೌರಿ. ಅಯ್ಯಯ್ಯೋ, ಸಿಕ್ಕಾಕಬಿಟ್ಟಲ್ಲಪ್ಪ. ನೋಡಿ ಶಾಂತಕ್ಕ, ನಮ್ ಸಿಲಿಂಡ್ರು. ಅವ್ವ ಜಾನ್ಕಿ, ತುಂಬಿರೋ ಸಿಲಿಂಡರ್ ಹೊತ್ಕ ಬಂದಿದೆಯಲ್ಲ. ಕಂಡವ್ರ ಮನೆ ಪದಾರ್ಥ ಅಂದ್ರೆ ಕೈ ಕೆರೆಯುತ್ತೆ ನಿಂಗೆ. ಲೇ ಜಾನ್ಕಿ, ಅಷ್ಟೊತ್ತಿಂದ ವಾದ ಮಾಡ್ತಿದ್ದೆ ನಾ ಸಿಲಿಂಡರ್ ತಗೊಂಡಿಲ್ಲ ಅಂತ. ತಗೊಂಡ ಬಾಗಿಲಿಂದ ಮಡಗಿದೆಯಲ್ಲ, ನಿಂಗೆ ಮಾನ ಮರ್ಯಾದೆ ಇಲ್ವಾ? ನೋಡು ಗೌರಿ, ಬಾಯಿ ಬಂದ ಮಾತಾಡಬೇಡ. ಅನಾಥವಾಗಿ ಬೀದಿಲ್ ಮಡಗಿತ್ತು ಸಿಲಿಂಡ್ರು. ಬೇರೆ ಯಾರು ಎತ್ಕೊಂಡು ಹೋಯ್ತಾರ ಅಂತ ನಾ ಎತ್ಕೊಂಡ್ ಬಂದೆ. ಅದರಲ್ಲೇನು ತಪ್ಪು? ಅಯ್ಯಯ್ಯೋ, ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ ಅಂತಿದ್ರಂತೆ. ನಿನ್ನ ನೋಡೇ ಕಣೆ ಹೇಳಿರೋದು. ಕಳ್ತನ ಮಾಡಿರೋದ ಒಪ್ಕೊಳ್ಳೋಕೆ ರೆಡಿ ಇಲ್ಲ ನೋಡು. ಅದಕ್ಕೆ ಅನಾಥವಾಗಿ ಎಲ್ಲಿ ಮಡಗಿದ್ದೋ? ನಾವು ಜಗಲಿ ಕಟ್ಟ ಮೇಲೆ ಮಡಗಿದ್ದೋ. ನಾವು ಎಷ್ಟೊತ್ಗಾರು ಒಳಗೆ ತಕತೀವಿ. ನಮ್ಮನೆ ಪದಾರ್ಥ ಮುಟ್ಟಕ್ಕೆ ನೀನೇ ಒಳ್ಳೆ. ಆಯ್ತು ಬಿಡು, ನಿನ್ ಸಿಲಿಂಡರ್ ಸಿಕ್ತಲ್ಲ, ಹೋಗು. ಏನಕ್ಕೆ ಮಾತಾಡ್ತಾ ನಿಂತಿದ್ಯಾ ನನ್ನ ಮನೆ ಮುಂದೆ? ಏ ಗೌರಿ, ಸಿಲಿಂಡರ್ ಸಿಕ್ತಲ್ಲ, ಬಾ ಮನೆಗೆ ಹೋಗವ. ಇಂಥ ಮಾನ್ಗೆಟ್ಟವ್ರ ಜೊತೆ ನಮ್ಗೇನು ಮಾತು? ಇನ್ಮೇಲಾರು ತಿಳ್ಕೊಳ್ಳಿ, ಈಚೆ ಮಡಗಬೇಡಿ. ಏನುವೆ ಇಂಥ ಕಳ್ರಗಳಿರ್ತಾರೆ ಬೀದಿಲಿವೆ. ಲೇ ಜಗಗಂಟಿ ಜಾನ್ಕಿ, ಇನ್ನೊಂದ್ಸಲ ನನ್ನ ಮನೇಲಿ ಕಳ್ತನ ಮಾಡು ನೀನು. ಊರ್ ಪಂಚಾಯತಿ ಸೇರಿಸ್ಬಿಟ್ಟು ನೀನು ಮಾನ ಮರ್ಯಾದೆನ ಹರಾಜ್ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಗೌರಿನೇ ಅಲ್ಲ. ಇದೊಂದ್ಸಲ ಬಿಟ್ಟಿದ್ದೀನಿ, ಹೋಗು ಬದಿಕೋ. ನಡೀದೈತೆ, ಹೋಗವ. ಅತ್ತೆ ಸೊಸೆ ಇಬ್ರು ಮಾನ್ಗೆಟ್ಟವರು. ಹೆಂಗೆ ಮನೆ ಮುಂದೆ ಬಂದು ಜಗಳಾಡ್ತಾರೆ ನನ್ನ ಜೊತೆ. ಮನೆ ಮುಂದೆ ಸಿಲಿಂಡರ್ನ ಅನಾಥವಾಗಿ ಬಿಟ್ಬಿಟ್ರೆ ಇನ್ನೇನು ಮಾಡಿದ್ರೆ ಎತ್ಕೊಬಾರ್ದಾನೆ? ನನಗೂ ಟೈಮ್ ಬರುತ್ತೆ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಈ ಗೌರಿಗೆ. ನಮಸ್ಕಾರ ಫ್ರೆಂಡ್ಸ್,
ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.